ಈ ವಿಚಾರವಾಗಿ ಶಿವಣ್ಣ, ರಾಜ್ ಬಿ ಶೆಟ್ಟಿ ಅವರಾಗಿರಿ, ಉಪೇಂದ್ರ ಅವರಾಗಿರಿ, ಅರ್ಜುನ್ ಜನ್ಯ ಅವರು ಏನಾದರೂ ಹೇಳಿದ್ರೆ, ಏನಾದ್ರು ಚರ್ಚೆ ಆಯ್ತಾ ನಿಮ್ಮ ಜೊತೆಗೆ ಈ ವಿಚಾರವಾಗಿ ಅಂತ? ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ಈ ಪೈರಸಿ ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ನಾನು ಯಾರಿಗೂ ಹೇಳಿಲ್ಲ, ಇವಾಗ ಬಂತು, ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ವಿಷಯ ಇನ್ನು ಮಾತಾಡಬೇಕು, ಅವ್ರಿಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಸರ್, ಈಗ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು, ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಒಂದು. ಅದನ್ನ ಆ್ಯಕ್ಚುಲಿ ನಾವೆಲ್ಲ ಬೇರೆ ಏನೋ ಸಿನಿಮಾಗಳು ಪೈಪೋಟಿ ಆಗ್ತಾ ಇದೆ ಅನ್ನೋ ಕೇಳಿದರೆ ಏನೋ ಅನ್ಕೊಂಡಿದ್ದು. ಬಟ್ ಕೊನೆಗೆ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದು ಪೈರಸಿಗೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದು. ಇದು ಹೇಗೆ ನೀವು ತಂಡಗಳ ಭಾಗ ಆಗಿ ಇದನ್ನು ಗಮನಿಸಿ ಮತ್ತು ತಡೆಯುವಂಥ ಪ್ರಯತ್ನ ಆಗುತ್ತೆ? ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ನನ್ನ ಮೊಬೈಲ್ಗೆ ಬಂದಿದ್ದು, ನಮ್ಮ ಪಿಕ್ಚರ್ ಬಂದಿದ್ದು, ನಮ್ಮ ಪಿಕ್ಚರ್ ನಾವು ಮಾತಾಡಬೇಕು, ನನಗೆ ಇದು ಅದೆಲ್ಲ ಗೊತ್ತಿಲ್ಲ. ನಮಗೆ 3 ವರ್ಷದ ಶ್ರಮ ಅಲ್ವಾ, ನಮ್ಮ 3 ವರ್ಷದ ಶ್ರಮ ಮಾಡಿಕೊಂಡು ಒಂದು ಒಳ್ಳೆ ಕಂಟೆಂಟ್ ನಾವು ಜನಗಳು ಕೊಡಬೇಕಾದ್ರೆ, ಅಂದರೆ ನಿಮಗೆ ಅದು ಪಿಕ್ಚರ್ ನೋಡಿ ಒಳ್ಳೆ ಅಂತ ನಮ್ಗೆ ಅದು ಸಪೋರ್ಟ್ ಮಾಡಬೇಕೇ ಹೊರತು ಈ ಥರ ಮಾಡಬಾರ್ದಲ್ಲ. ಪೈರಸಿ ಮಾಡೋದೆಲ್ಲ ತಪ್ಪಲ್ವ ಅದು? ಎಷ್ಟು ನಮಗೆ ಒಂಥರ ಆಗತ್ತಲ್ಲ ಎಂತ ಅಂತ. ಇವಾಗ ಜನಗಳೇನು ಥಿಯೇಟ್ರ್ ಬರ್ತಾರೆ ಪೈರಸಿ ಮಾಡಿದ್ರೆ? ಬರಲ್ಲ. ಇವಾಗ ನೋಡಿ, ನಿನ್ನೆ ಒಂದು ಟಿಕೆಟ್ ಇಲ್ದಿರ ಎಲ್ಲರೂ ಟಿಕೆಟ್ ಬೇಕು ಅಂದರೆ ಇವಾಗ ಒಳ್ಳೆ ಕಲೆಕ್ಷನ್ ಇದೆ, ಒಳ್ಳೆ ಹೌಸ್ಫುಲ್ಲು ಆಗ್ತಾಯಿದೆ, ಒಳ್ಳೆ ಕಂಟೆಂಟ್. ಅದು ಬಿಟ್ಬಿಟ್ಟು ನೀವು ಪೈರಸಿ ಮಾಡಿಬಿಟ್ಟು ಅವ್ರು ಯಾರೋ ಕಳಿಸಿದ್ರೆ ಎಷ್ಟು ಬೇಜಾರಾಗುತ್ತೆ. ಈಗ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ 45 ಸಿನಿಮಾಗೆ ಅನ್ನುವಂಥದ್ದು, ಮತ್ತು ನಿರ್ಮಾಪಕರು ಸೇಫ್ ಆಗ್ತಾ ಇದ್ದಾರಾ ಹೇಗೆ ಅಂತ? ಖಂಡಿತ ನಿರ್ಮಾಪಕರು ಸೇಫ್ ಆಗ್ತಾರೆ, ಅದ್ರ ಬಗ್ಗೆನೇ ಇಲ್ಲ. ನನಗೆ ಎಷ್ಟು ಬಂತು ಹೋಯ್ತು ಅಲ್ಲ, ಒಳ್ಳೆ ಕಂಟೆಂಟು, ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ. ಒಳ್ಳೆ ಕಲೆಕ್ಷನ್ ಆದರೆ ತಾನೇ ನಿರ್ಮಾಪಕರು ಸೇಫ್ ಆಗೋದು. ಈ ಥರ ಪೈರಸಿ ಮಾಡಿಬಿಟ್ರೆ ಹೆಂಗೆ ಸೇಫ್ ಆಗ್ತಾರೆ? ಏನು ಕಲೆಕ್ಷನ್ ಆಗಿದೆ ಸರ್ ಫಸ್ಟ್ ಡೇ ನಮ್ಗೆ ಒಂದು 6 ಪಾಯಿಂಟ್ ಚೇಂಜ್ ಏನಾಗಿದೆ, ಒಳ್ಳೆ ಕಲೆಕ್ಷನ್ ಇದೆ. ನಮ್ಗೆ ಏನಾಗ್ತಾ ಎಷ್ಟು ಥಿಯೇಟ್ರ್ ಆಗಿದ್ವಿ, ಎಲ್ಲ ಹೌಸ್ಫುಲ್ಲು ಸರ್. ನನ್ನೆ ಟಿಕೆಟ್ಗೆ ಎಷ್ಟು ಜನ ಫೋನ್ ಮಾಡ್ತಾಯಿದ್ರು, ಇವತ್ತು ಹೌಸ್ಫುಲ್ಲು ಸರ್. ಇಷ್ಟು ಹೌಸ್ಫುಲ್ ಇರೋದು ನೀವು ಪೈರಸಿ ಮಾಡಿದ್ರೆ ಬೇಜಾರಾಗಲ್ವಾ ಸರ್? ಅದಕ್ಕೆ ನಾವು ನಮ್ಮ ಕಾನೂನು ಕ್ರಮ ಏನಿದೆಯೋ ಅದು ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ. ಹೌದು ಸರ್, ಫೈನಲಿ ಈಗ ಮತ್ತೆ ಬೇರೆ ರಾಜ್ಯದಲ್ಲಿ, ಅಂದರೆ ಈ ಕರ್ನಾಟಕದಲ್ಲಿ ಆಯ್ತು, ಕನ್ನಡ ಆಯಿತು, ಬೇರೆ ರಾಜ್ಯದಲ್ಲಿ ರಿಲೀಸ್ ಪ್ಲಾನ್ ಹೇಗಿದೆ ಏನೋ ಅನ್ನೋದು? ಇಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಜನವರಿ 1ಗೆ ಎಲ್ಲ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ ಸರ್, ಅದಂತ ಎಲ್ಲ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು 45 ಸಿನಿಮಾದ ನಿರ್ಮಾಪಕ ರಮೇಶ್ ಶೆಟ್ಟಿ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಅಂದರೆ ಅವರು ಪೈರಸಿ ನಿಲ್ಲದೆ ಹೋದರೆ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.